ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಬಂದಿದ್ದೀನಿ ನಮ್ಮೂರಿಗೆ. ಆಲ್ರೆಡಿ ಪೇಂಟಿಂಗ್ ಎಲ್ಲ ಮುಗಿದಿದೆ. ಪೇಂಟಿಂಗ್ ಮುಗ್ದು 1-2 ದಿನ ಆಗಿರ್ಬೋದು. ಅದಾದಮೇಲೆ ಬಂದಿದ್ದೀವಿ ಫ್ರೆಂಡ್ಸ್. ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡೋದಿದೆ. ನಮ್ಮ ಮಾವನವರು ದೊಡ್ಡದು ಕ್ಲೀನ್ ಮಾಡ್ಕೊಂಡಿದ್ದಾರೆ. ಚಿಕ್ಕದು ಅಂತ ಅಂದರೆ ಕರ್ಟನ್ಸ್ ಆಗಲಿ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಹಾಕ್ಕೊಂಡಿಲ್ಲ. ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಔಟ್ಸೈಡಲ್ಲಿ ಯಾವ ರೀತಿ ಪೇಂಟ್ ಮಾಡಿದ್ದಾರೆ ಅಂತ. ತುಂಬಾ ಚೆನ್ನಾಗಿ ಪೇಂಟ್ ಮಾಡಿದರು. ನಾವು ಹೇಳಿದ ಕಲರನ್ನೇ ಮಾಡಿದರು. ಹಾಗೆ ಟೈಲ್ಸ್ ಇದೆಯಲ್ಲ, ಟೈಲ್ಸ್ ಕೂಡ ಅಂಟಿಸಿದ್ರು. ಅದು ಟೈಲ್ಸು ಕಿತ್ತೋಗ್ಬಿಟ್ಟಿತ್ತು, ಅಂದರೆ ಅಂಟಿಸೇ ಇರಲಿಲ್ಲ. ಅದು ಎಕ್ಸ್ಟ್ರಾ ಪೀಸ್ ಮಿಕ್ಕಿತ್ತು. ಅದಾದಮೇಲೆ ಇದೊಂದು ಎಕ್ಸ್ಟ್ರಾ ಪೀಸ್ ಇತ್ತು. ಅದೆರಡು ಹಾಕಿರಲಿಲ್ಲ, ಅವತ್ತಿಂದ ಸಿಮೆಂಟಲ್ಲೇ ಇತ್ತು. ಸೊ ಅದೆರಡು ಹಾಕಿದ್ರು. ಮತ್ತು ಇದನ್ನೆಲ್ಲನೂ ಪಿಲ್ಲರ್ಸ್ಗಳಿಗೆಲ್ಲ ತುಂಬ ಚೆನ್ನಾಗಿ ಪೇಂಟ್ ಮಾಡಿದರು. ನಮ್ಗೆ ಆಚೆಯಿಂದ ನೋಡೇ ಅಮೇಝಿಂಗ್ ಅನಿಸ್ಬಿಡ್ತು ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಅನಿಸ್ತು ನಮಗೆ. ಎಲ್ಲ A to Z, ಕಂಬಿಯಿಂದ ಹಿಡ್ದು ಸ್ಟೇರ್ ಕೇಸಿಂದ ಹಿಡ್ದು ಗೇಟು ಎಲ್ಲನೂ ಪರ್ಫೆಕ್ಟಾಗಿದೆ ಅಂತ ಅನಿಸ್ತು. ಸೊ ಇವನ್ ಡೋರು ಕೂಡ ಅಷ್ಟೇ. ನಾನು ಮುಟ್ಟಿ ನೋಡ್ತಾ ಇದ್ದೆ, ಅಷ್ಟು ಚೆನ್ನಾಗಿ ಅನಿಸ್ತು. ಪಾಲಿಷ್ ಆದಮೇಲೆ ಇರುತ್ತಲ್ಲ ಅದೇ ರೀತಿ ಅನಿಸ್ತು. ಇದು ಆ್ಯಕ್ಚುಲಿ ಪಾಲಿಷ್ ಮಾಡಿಬಿಟ್ಟು ಪೇಂಟ್ ಮಾಡಿದ್ದಾರೆ ಫ್ರೆಂಡ್ಸ್. ಅದ್ರ ಮೇಲೆ ಪೇಂಟ್ ಮಾಡಿರೋದು ವುಡನ್ ಪೇಂಟೇ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ ಅಂತ ಅನಿಸ್ತು. ನಾನು ಅದನ್ನು ಟಚ್ಚು ಕೂಡ ಮಾಡಿದೆ, ಫೀಲ್ ಮಾಡಿದೆ ಯಾವ ರೀತಿ ಪೇಂಟಿಂಗ್ ಎಲ್ಲ ಆಗಿದೆ ಅಂತ. ಸೊ ಇವಾಗ ನಾನು ಇದು ಅಡುಗೆ ಮನೇನ ತೋರಿಸಿರಲಿಲ್ಲ. ಸೊ ಇವಾಗ ಅಡುಗೆ ಮನೆ ತೋರಿಸೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ನೋಡಿ, ಎಲ್ಲ ಹಂಗೆ ಅಂಟ್ಕೊಂಡಿದ್ದಾರೆ. ಸೊ ಅದಾದಮೇಲೆ ಕ್ಲೀನ್ ಮಾಡೋದಿದೆ. ನೋಡಿ, ಇಲ್ಲೂ ಕೂಡ ಸೇಮ್ ಪೇಂಟೇ ಮಾಡಿದ್ದಾರೆ. ನಾನು ಇದು ಡೈನಿಂಗ್ ಹಾಲ್ಗೆ ತೋರಿಸಿದ್ನಲ್ಲ, ಡೈನಿಂಗ್ ಹಾಲ್ಗೆ ಸೇರಿಸಿನೇ ಸೇಮ್ ಪೇಂಟ್ ಮಾಡಿದ್ದಾರೆ. ಮತ್ತು ಇದು ಕೆಳಗಡೆ ಕೂಡ ಎಲ್ಲನೂ ತೆಗಿಯೋದಿದೆ, ತೆಗೆದುಬಿಟ್ಟು ಕ್ಲೀನ್ ಮಾಡಿಕೊಡ್ಬೇಕು. ಸೊ ಅದಕ್ಕೆ ಬಂದಿದ್ದೀವಿ. ಇವಾಗ ಒಂದೊಂದಾಗಿ ಕ್ಲೀನ್ ಮಾಡ್ಕೊಳ್ಳೋಣ. ಸೊ ನೋಡ್ತಾ ಇರ್ಬೋದು ಎಲ್ಲನೂ ದೇವ್ರ ಪಾತ್ರೆಗಳ ಸಾಮಾನು ಮತ್ತು ಇದು ಪೇಂಟಿಂಗ್ದು ಬ್ರಷ್ಗಳು ಎಲ್ಲ ಇದೆ. ಈ ಬ್ಯಾಗ್ ಒಂದಷ್ಟೇ ನಮ್ಮದು ಸದ್ಯಕ್ಕೆ. ಸೊ ಇಲ್ಲೂ ಕೂಡ ಎಲ್ಲ ಹಾಗೆ ಬಿದ್ದಿದೆ. ಮತ್ತು ಕಿಟಕಿಗಳಿಗೆಲ್ಲ ಕರ್ಟನ್ಸ್ ಎಲ್ಲ ಹಾಕಬೇಕು. ಅದನ್ನು ವಾಶ್ ಮಾಡಿಲ್ಲ, ವಾಶ್ ಮಾಡಬೇಕು. ಸೊ ಅದಕ್ಕೆ ಒಂದು ರೌಂಡು ಯಾವ ರೀತಿ ಇದೆ ಸದ್ಯಕ್ಕೆ ಮನೆ ಅಂತ ತೋರಿಸ್ತಾ ಇದ್ದೀನಿ. ಇವನ್ ಕಸ ಕೂಡ ಗುಡಿಸ್ಬೇಕು. ಇದು ಈ ರೂಮಿಂದೇನು ಕರ್ಟನ್ ಹಾಕಿ ಕಸ ಗುಡ್ಸೋದು ಬಿಟ್ಟರೆ ಅಷ್ಟೊಂದು ಟಚ್ ಮಾಡಲಿಲ್ಲ ಸದ್ಯಕ್ಕೆ. ಮತ್ತು ಇಲ್ಲಿ ಫುಲ್ಲು ಇಂಡಿಯನ್ ಟಾಯ್ಲೆಟ್ ಇತ್ತಲ್ಲ, ಯೂಸೇ ಮಾಡಿರಲಿಲ್ಲ ಬಿಡಿ. ಅದನ್ನೆಲ್ಲ ಫುಲ್ ಮುಚ್ಚಿಬಿಟ್ಟು ಇಲ್ಲಿ ಇದನ್ನು ಇಡಬೇಕು ಅಂತ ಅಂದ್ಕೊಂಡಿದ್ದಾರೆ, ವಾಷಿಂಗ್ ಮಿಷಿನ್ ಇಡಬೇಕು ಅಂದ್ಕೊಂಡಿದ್ದಾರೆ. ಪಾಯಿಂಟ್ ಕೊಟ್ಟಿರೋದು ಹೊರಗಡೆ ನಮಗೆ ವಾಷಿಂಗ್ ಮಿಷಿನ್ದು. ಸೊ ಅದಕ್ಕೆ ಒಳಗಡೆ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಇದು ಮಂಚನ ಇನ್ನೊಂದ್ಸಲಿ ಪೇಂಟ್ ಮಾಡಿದ್ದಾರೆ. ಅದು ಸ್ವಲ್ಪ ಒಣಗಾಕಿರಲಿ ಅಂತ ಹೊರಗಿಟ್ಟಿದ್ದಾರೆ ಅಷ್ಟೇ. ಹಾಗೇನೆ ಮೇಲಿಂದ ತೋರಿಸ್ತಾ ಇದ್ದೀನಿ. ಇವನ್ ಇಲ್ಲಿ ಹೆಂಚು ಕೂಡ ತುಂಬಾ ಚೆನ್ನಾಗಿ ಕಾಣಿಸೋ ಥರ ಪೇಂಟ್ ಮಾಡಿದ್ದಾರೆ. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಬಿಡಿ ಈ ಥರ ಪೇಂಟ್ ಮಾಡ್ತಾರೆ ಅಂತ. ಸೊ ಅದಾದಮೇಲೆ ನನಗೆ ದೇವ್ರ ಮನೆಗೆ ಕಳಿಸಿದ್ರು. ದೇವ್ರದ್ದೆಲ್ಲನೂ ನೀನು ಇದು ಮಾಡ್ಕೊಂಬಿಡು, ಕ್ಲೀನ್ ಮಾಡ್ಕೊಂಬಿಟ್ಟು ಬಾ ಅಂತ ಕಳಿಸಿದ್ರು. ಸೊ ಅದಕ್ಕೆ ನಾನು ಇದು ಗೋಡೆಯಿಂದನೂ ಅಂದರೆ ಟೈಲ್ಸ್ಗಳಿಂದನೂ ಹಿಡಿದು ಎಲ್ಲ ನೀಟಾಗಿ ಉಜ್ಕೊತಾ ಇದ್ದೀನಿ. ಉಜ್ಕೊತಾ ಇದ್ದೀನಿ ಇನ್ ದ ಸೆನ್ಸ್ ಇದು ಸ್ಟ್ರಿಂಗಲ್ಲಿ ಬರುತ್ತಲ್ಲ ಅಂತ, ಅಂದರೆ ಇದು ಏನಂತ ಹೇಳೋದು, ತಂತಿ ನಾರು ಅಂತ ಬರುತ್ತಲ್ಲ, ಸ್ಕ್ರಬ್ಬರು, ಸ್ಟೀಲ್ ಸ್ಕ್ರಬ್ಬರು, ಅದರಲ್ಲಿ ಉಜ್ಜಿದ್ರೆ ಮಾತ್ರ ಏನೇನು ಕರೆ ಇದ್ರೂ ಅಷ್ಟೇ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಹೊಸ ತಂತಿ ಸ್ಕ್ರಬ್ಬರನ್ನೇ ತಗೊಂಡಿದ್ದೆ. ನೋಡಿ, ನೋಡ್ತಾ ಇರ್ಬೋದು ಇಲ್ಲಿ ಪೇಂಟೆಲ್ಲ ಆಗಿತ್ತು. ಸೊ ಆ ತಂತಿ ಇದರಲ್ಲೇ ಉಜ್ತಾ ಇರೋದ್ರಿಂದ ಸ್ವಲ್ಪ ಕ್ಲೀನ್ ಆಗಿಬಿಟ್ಟಿದೆ. ನಾನಿಲ್ಲಿ ಟ್ರೈಪಾಡ್ ಎಲ್ಲ ತೊಗೊಂಡು ಹೋಗಿರಲಿಲ್ಲ ಫ್ರೆಂಡ್ಸ್. ಅದಕ್ಕೆ ಅಂದರೆ ಎಲ್ಲೆಲ್ಲಿ ಇಡೋಕ್ಕೆ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಇಟ್ಬಿಟ್ಟೇ ಇದು ಮಾಡ್ಕೊತಾ ಇದ್ದೀನಿ. ಇಲ್ಲಿ ಇವನ್ ನೆಲಕ್ಕೂ ಕೂಡ ತಂತಿ ನಾರಲ್ಲೇ ಹಾಕಿನೇ ಸ್ವಲ್ಪ ಉಜ್ತಾ ಇದ್ದೀನಿ. ಇದಕ್ಕೂ ಕೂಡ ಪೇಂಟ್ ಮಾಡಿದ್ದಾರೆ. ಮತ್ತು ಗ್ಲಾಸ್ಗಳೆಲ್ಲ ಒರೆಸ್ಕೊಂಡೆ, ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಅದಾದಮೇಲೆ ನಾನು ಏನಂತ ಹೇಳ್ತಾರೆ, ಇದು ಬಲ್ಬ್ ಕೂಡ ಅದ್ರ ಮೇಲೆಲ್ಲ ಧೂಳೆಲ್ಲ ಆಗಿರುತ್ತಲ್ಲ, ಅದನ್ನು ಕೂಡ ಒರೆಸ್ಕೊಂಡೆ, ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕ್ಲೀನಾಗಿ ಒರೆಸ್ಕೋಬೇಕು ಅಂತ. ನೋಡಿ, ಏನೂ ಧೂಳಿಲ್ಲ ಅಂತ ಅನಿಸ್ತಾ ಇತ್ತು, ಎಷ್ಟು ಬ್ಲ್ಯಾಕ್ ಆಗಿಬಿಟ್ಟಿದೆ. ಸದ್ಯಕ್ಕೆ ನಮಗೆ ಬಕೆಟ್ ಎಲ್ಲ ಸಿಗಲಿಲ್ಲ. ಅಲ್ಲಿ ಒಂದು ದೊಡ್ಡ ತಪ್ಪಲೇ ತೊಗೊಂಬಿಟ್ಟೆ. ಸೊ ಇನ್ನೊಂದು ನೆಕ್ಸ್ಟ್ ನನಗೆ ಇದು ಕಳಿಸಿದ್ರು, ಅಂದರೆ ಇಲ್ಲಿ ಏನು ಮಾಡೋದಕ್ಕೆ ಅಂತ ಅಂದರೆ ಹೊರಗಡೆ
ಅಡುಗೆ ಮನೆಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಸ್ವಲ್ಪ ಶೆಲ್ಫ್ಗಳೆಲ್ಲ ಒರೆಸ್ಬಿಟ್ಟಿಡು ಅಂತ ನಮ್ಮ ಮಾವನವ್ರು ಹಾಗೆ ಜೋಡಿಸ್ಕೊಂಡಿದ್ರು. ಸೊ ಅದನ್ನೆಲ್ಲ ಒರೆಸ್ಬಿಟ್ಟಿಡೋದಕ್ಕೆ ಫಸ್ಟು ಒಂದು ಒಣಗಿದ ಬಟ್ಟೆಯಲ್ಲಿ ಧೂಳೆಲ್ಲ ಎಳ್ಕೊಂಬಿಟ್ಟು ಅದಾದಮೇಲೆ ಮತ್ತೆ ಸ್ಕ್ರಬ್ಬರಲ್ಲಿ ಉಜ್ಕೊಂಬಿಟ್ಟು ಅದಾದಮೇಲೆ ಒದ್ದೆ ಬಟ್ಟೆಯಲ್ಲಿ ಅಂದರೆ ಒರೆಸ್ಕೊಂಬಿಟ್ಟು ಜೋಡಿಸ್ಕೊತೀನಿ. ಸದ್ಯಕ್ಕೆ ಇದೇನು ಒಣಗೋದು ಬೇಡ, ನನಗೆ ಇಷ್ಟು ಮಾಡೋಷ್ಟರಲ್ಲೇ ತುಂಬಾ ಸೆಕೆ ಆಗೋಯಿತು, ಸ್ವೆಟ್ರ್ ಬೇರೆ ಹಾಕ್ಕೊಂಡಿದ್ನಲ್ಲ. ಸೊ ಅದಕ್ಕೆ ಅದನ್ನ ತೆಗೆದ್ಬಿಟ್ಟೆ. ಅದಾದಮೇಲೆ ಎಲ್ಲ ಫುಲ್ಲು ಒರೆಸ್ಕೊತಾ ಬಂದುಬಿಟ್ಟು ಅದಾದಮೇಲೆ ಜೋಡಿಸ್ಕೊತೀನಿ. ಇವಳನ್ನ ಒಳಗೆ ಹಾಕ್ಬಿಟ್ಟು ಅವರೆಲ್ಲನೂ ತೊಳೆಯೋದಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೆ ಅಳ್ತಾ ಇದ್ದಾಳೆ. ಸೊ ಅದನ್ನೊಂದು ಕ್ಲಿಪ್ಪಿಂಗ್ ಇರಲಿ ಅಂತ ತೋರಿಸ್ದೆ. ಅಂದರೆ ಅವ್ರ ಅಪ್ಪ ಮಗ ಮತ್ತು ಅವ್ರ ತಾತ ಸೇರಿ ಕಾಂಪೌಂಡ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಸೊ ನಾನು ಹೇಗಿದೆಯೋ ಹಾಗೆ ಜೋಡಿಸ್ಬಿಡ್ತಾ ಇದ್ದೀನಿ, ನನಗೆ ಹೇಗೆ ಸರಿ ಅನಿಸುತ್ತೋ ಹಾಗೇ. ಅವರು ಏನು ಯೂಸ್ ಮಾಡ್ದಲ್ಲೇ ಇರೋದೆಲ್ಲ ಮೇಲ್ಗಡೆ ಸ್ಟೆಪ್ಪಲ್ಲಿ ಯೂಸ್ ಮಾಡೋವಂತೆಲ್ಲ ಕೆಳಗಡೆ ಸ್ಟೆಪ್ಪಲ್ಲಿ ಎಲ್ಲ ಜೋಡಿಸ್ತಾ ಹೋಗ್ತಾ ಇದ್ದೀನಿ. ಸೊ ಇವಾಗ ಇಲ್ಲಿ ಅಂದರೆ ಯಾವುದೇ ಬೇಡವೋ ಅದೆಲ್ಲ ಶಿಂಕ್ ಒಳಗೆ ಹಾಕ್ಬಿಟ್ಟು ಇನ್ನು ಬೇಕಾಗಿರೋವೆಲ್ಲನೂ ಒಂದರಲ್ಲಿ ಇಟ್ಕೊತಾ ಜೋಡಿಸ್ಕೊತಾ ಹೋಗ್ತಾ ಇದ್ದೀನಿ. ಎಣ್ಣೆ ಪಾತ್ರೆ ಒಂದು ಬಿಟ್ಬಿಟ್ಟು ಇನ್ನೆಲ್ಲ ಇಟ್ಕೊತೀನಿ. ಸೊ ಅವರು ಅಷ್ಟರಲ್ಲಿ ಅಪ್ಪ ಮಗ ಸೇರಿಬಿಟ್ಟು ಕರ್ಟನ್ಸ್ ಎಲ್ಲ ವಾಶ್ ಮಾಡಿಬಿಟ್ಟು ಮಾಡಿ ಮೇಲೆ ಒಣಗಾಕಿದ್ರು. ಮಾಡಿ ಮೇಲೆ ಇನ್ನೂ ಸ್ವಲ್ಪ ತಂತಿ ಕಟ್ಟಿಲ್ಲ, ಹಾಗೇ ಒಣಗಾಕಿದ್ರು. ಸೊ ಅದನ್ನು ತಂತಿ ಕಟ್ಟಿಬಿಟ್ಟು ಮತ್ತೆ ಇದು ಮಾಡಬೇಕು. ಸೊ ಇವಾಗ ಎಷ್ಟು ಆಗುತ್ತೋ ಅಷ್ಟೆಲ್ಲನೂ ಮಾಡ್ಕೊಂಬಿಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಸ್ಮೂತಾಗಿರೋ ಅಂಥ ಕೆಲಸಗಳೇ ಕೊಟ್ಟಿದ್ದರು, ಏನು ರಫ್ ಆಗಿರೋ ಅಂಥ ಕೆಲಸಗಳೇನಿಲ್ಲ. ಅಂದರೆ ಅಡುಗೆ ಮನೇಲಿ ಮಾಡೋ ಅಂಥ ಕೆಲಸಗಳನ್ನೇ ಕೊಟ್ಟಿದ್ದರು. ಸೊ ಇದನ್ನೆಲ್ಲನೂ ನಾನು ಮಾಡ್ಕೊಂಬಿಡ್ತಾ ಇದ್ದೀನಿ. ಇದು ರಫ್ ಆಗಿರೋ ಅಂಥ ಕೆಲಸ ಕೊಟ್ಟರೆ ನನಗೂ ತುಂಬ ಸ್ಟ್ರೈನ್ ಆಗುತ್ತೆ. ಸೊ ಅದಕ್ಕೋಸ್ಕರ ನನಗೆ ಯಾವ ರೀತಿ ನನ್ನ ಬಾಡಿಗೆ ಯಾವ ರೀತಿ ಆಗುತ್ತೋ ಆ ರೀತಿಯೇ ಕೆಲಸ ಕೊಟ್ಟಿದ್ದಾರೆ. ಸೊ ಅವರೊಂದು ಕೆಲಸ ನಾನೊಂದು ಕೆಲಸ ಮಾಡ್ತಾ, ಅವರು ಹೊರಗಡೆ ಕೆಲಸ ನಾನು ಒಳಗಡೆ ಕೆಲಸ ಮಾಡ್ತಾ ಎಲ್ಲನೂ ಕ್ಲೀನ್ ಆಗುತ್ತೆ ಅಂತ ಈ ಥರ ನಾವು ಇದು ಮಾಡ್ಕೊಂಡಿದ್ದೀವಿ. ಇವನ್ ಇದನ್ನು ಕೂಡ ತೊಳೆದಿಡ್ತಿದ್ದೀನಿ ನೋಡಿ. ಏನು ಹೇಳೋದದು, ಮಿಕ್ಸಿ ಕೂಡ ತೊಳೆದಿಡ್ತಾ ಇದ್ದೀನಿ. ಮಿಕ್ಸರ್ ಸುಮ್ಮನೆ ಸ್ಕ್ರಬ್ ಮಾಡಿಬಿಟ್ಟು ಒಂದ್ಸಲಿ ಅದನ್ನು ಒಂದು ಒದ್ದೆ ಬಟ್ಟೆಯಲ್ಲಿ 2 ಸಲ 3 ಸಲ ಒರೆಸ್ಕೊಂಡ್ರೆ ನೀಟಾಗುತ್ತೆ. ಅದು ಸ್ವಲ್ಪ ಜಿಡ್ಡೆಲ್ಲ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಈ ಥರ ಎಲ್ಲ ಇತ್ತು ಕ್ಲೀನ್ ಮಾಡಿ ಕೊಟ್ಬಿಡ್ತಾ ಇದ್ದೀನಿ. ಇವನ್ ಅದು ಏನು ಹೇಳ್ತಾರಲ್ಲ, ಅದು ವೈರ್ ಕೂಡ ಸ್ವಲ್ಪ ಹಾಗೇನೇ ಸುಮ್ಮನೆ ಕ್ಲೀನ್ ಮಾಡಿದೆ. ಇಲ್ಲ ಅಂತಂದರೆ ಅದೊಂದು ಸ್ವಲ್ಪ ಜಿಡ್ಡು ಅನಿಸುತ್ತೆ ಅಂತ ಇನ್ನು ಕೆಳಗಡೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಇಷ್ಟೊಂದು ಏನು ಪಾತ್ರೆ ಇಲ್ಲ, ಕೆಲವು ಪಾತ್ರೆಗಳಷ್ಟೇ ಇರೋದು. ಸೊ ಅದನ್ನೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವೆಲ್ಲ ಅಂದರೆ ಸಾರ್ಟ್ ಔಟ್ ಮಾಡಿದ್ನಲ್ಲ, ಆವಾಗ ಕುಕ್ಕರ್ಗಳನ್ನೆಲ್ಲನೂ ಯಾವುದು ಕೂಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಸಪ್ರೇಟ್ ಪಾತ್ರೆಗಳಿಗೆ ಹಾಕಿ ಇಡೋಣ ಅಂತ ಅನ್ಕೊತಾ ಇದ್ದೀನಿ. ನನಗೆ ಕೆಲಸ ಮಾಡ್ತಿದ್ರೆ ನಗು ಬರ್ತಾ ಇದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಅದನ್ನೆಲ್ಲನೂ ಆದಮೇಲೆ ನಾನು ಹೊರಗಡೆ ಬಂದಿದ್ದೀನಿ. ಅವರು ಟೇಬಲ್ ಕ್ಲೀನ್ ಮಾಡು ಅಂತ ಹೇಳಿದರು. ಟೇಬಲ್ ಸ್ವಲ್ಪ ಪೇಂಟಿಂಗ್ ಎಲ್ಲ ಬಿದ್ದುಬಿಟ್ಟು ಸ್ವಲ್ಪ ಒಂಥರ ಕರ್ಕರೆ ಥರ ಆಗಿತ್ತು, ವೈಟ್ ಆಗಿತ್ತು. ಅದು ಅಂದರೆ ಸುಮ್ಮನೆ ಬಟ್ಟೆಲಿ ಒರೆಸಿದ್ರೆ ಹೋಗ್ತಾ ಇರಲಿಲ್ಲ. ಸೊ ಅದರಿಂದ ಸ್ವಲ್ಪ ಇದು ಸ್ಟೀಲ್ ನಾರಲ್ಲಿ ಉಜ್ಜಿದ್ರೆ ಸ್ಟೀಲ್ ಸ್ಕ್ರಬ್ಬರಲ್ಲಿ ಉಜ್ಜಿದ್ರೆ ಬೆಸ್ಟ್ ಅಂತ ಅನಿಸ್ತು. ಸೊ ಅದಕ್ಕೆ ಉಜ್ತಾ ಇದ್ದೀನಿ. ನಮ್ಮ ಮನೆಯವರು ಅದೇ ಟೈಮ್ಗೆ ನೀನು ಒಳಗಡೆಲ್ಲ ಕ್ಲೀನ್ ಮಾಡ್ಕೊಂಬಂದಿದ್ದೆಲ್ಲ ನಾನೆಲ್ಲ ಒರೆಸ್ಕೊಂಬರ್ತೀನಿ ಅಂತ ಬಂದರು. ನಾನು ಅದಕ್ಕೆ ಮುಂಚೆನೇ ಕಸ ಎಲ್ಲ ಗುಡಿಸಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೆ. ಸೊ ಅದಕ್ಕೋಸ್ಕರ ನಮ್ಮ ಮನೆಯವರೇ ಇವಾಗ ಒರೆಸ್ಕೊಂಬರ್ತಾರೆ. ನನಗೆ ಇಷ್ಟೆಲ್ಲ ಮಾಡೋಷ್ಟರಲ್ಲೇ ಸುಸ್ತಾಯಿತು. ನಾನು ಏನಿದ್ರೂ ನಾನು ಒಂದು ಕೆಲಸ ಹಿಡಿದ್ರೆ ಪರ್ಫೆಕ್ಟಾಗಿ ಮಾಡೋವರೆಗೂ ನನಗೆ ಇದಾಗಲ್ಲ. ಅವರು ಇದನ್ನು ಟೇಬಲ್ ಹೇಳ್ತಾಯಿದ್ರು, ಸುಮ್ಮನೆ ಮೇಲ್ಮೇಲೆ ಒರೆಸೋದಲ್ವಾ ಅಂತ. ಈಗ ಯಾರಾದರೂ ಅಕಸ್ಮಾತ್ ಬರ್ತಾರೆ, ಮೇಲ್ಮೇಲೆ ಮಾಡಿದ್ರೆ ಯಾರಪ್ಪ ಇದು ಮಾಡಿದ್ದು ಅಂತ ಅಂತಾರಲ್ಲ. ಸೊ ಅದಕ್ಕೋಸ್ಕರ ನಾನು ಕ್ಲೀನಾಗಿ ಮಾಡಿದ್ರೆ ಪರ್ಫೆಕ್ಟಾಗಿ ಮಾಡಬೇಕು ಅಂತ ಅಂದ್ಕೊತಿದ್ದೆ. ಸೊ ಇದೆಲ್ಲನೂ ಕಟನ್ ಒಣಗಾಕಿರೋದು ಸ್ವಲ್ಪ ಹಸಿ ಇದೆ, ಸ್ವಲ್ಪ ಹೊತ್ತು ಒಣಗಲಿ. ಅದಾದಮೇಲೆ ಇದು ಏನು ಮತ್ತು ಇದಕ್ಕೆ ಹಾಕೋಣ. ಇದು ಸ್ವಲ್ಪ ಹಸಿ ಇದ್ದಾಗೇ ಹಾಕಿದ್ವಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಅಷ್ಟರಲ್ಲಿ ನಾವು ದೇವ್ರ ಪಾತ್ರೆ ತೊಳೆದು ದೇವ್ರ ಫೋಟೋಸ್ ಎಲ್ಲ ಒರೆಸಿ ವಿಭೂತಿ ಎಲ್ಲ ಇಟ್ಟು
ಎಲ್ಲ ಮಾಡ್ಕೊಂಡ್ವಿ. ಬತ್ತಿ ಇರಲಿಲ್ಲ, ಸೊ ಅದಕ್ಕೋಸ್ಕರ ಎಲ್ಲ ಕಳೆದೋಗ್ಬಿಟ್ಟಿದೆ ಇದರಲ್ಲಿ. ಸೊ ಅದಕ್ಕೋಸ್ಕರ ತರೋದಕ್ಕೆ ಅಂತ ಹೋಗಿದ್ರು. ಸೊ ಅಲ್ಲಿವರೆಗೂ ನಾನು ಏನೇನು ಇದು ಮಾಡಿಕೊಂಡೆ ಅಂತ ತೋರಿಸ್ತೀನಿ. ನೋಡಿ, ಇಲ್ಲೆಲ್ಲ ಎಷ್ಟೊಂದು ಪೇಂಟಿಂಗ್ಸ್ ಡಬ್ಬಗಳು ಅಂಥವು ಇಂಥವೆಲ್ಲ ಇತ್ತವಲ್ಲ, ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀವಿ. ನೆಲ ಕೂಡ ಎಲ್ಲ ಒರೆಸಿದ್ದೀನಿ. ಹಾಗೆಯೇ ಇದು ವಿಭೂತಿಗಳೆಲ್ಲ ಎಲ್ಲದಕ್ಕೂ ಇಟ್ಕೊಂಡಿದ್ದೀನಿ. ಎಲ್ಲದು ಇನ್ ದ ಸೆನ್ಸ್ ಈ 3 ಫೋಟೋಗಳಿಗೆ ಇಟ್ಟಿದ್ದೀನಿ. ಅಂದರೆ ದೇವ್ರ ಮನೆ ಒಳಗಿರೋ ಅಂಥ ಒಂದು ಫೋಟೋಗೆ ಇಟ್ಟಿದ್ದೀನಿ. ಹಾಗೆಯೇ ಹೊರಗಡೆ ಎಲ್ಲ ಗುಡಿಸಿರೋದ್ರಿಂದ ಸ್ವಲ್ಪ ಕ್ಲೀನಾಗಿದೆ. ಅಂದರೆ ಇದು ಡಾಟ್ಸ್ ಒಂದಿದೆ, ಅದು ಬಿಟ್ಟರೆ ಎಲ್ಲ ಕ್ಲೀನಾಗಿದೆ. ವಿಭೂತಿ ಹೊಸ್ಲಿಗೂ ಕೂಡ ಇಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲೊಂದು ಇಡಬೇಕಾಗಿತ್ತು, ಮರೆತುಬಿಟ್ಟೆ. ಸೊ ಅದಾದಮೇಲೆ ಇಡೋಣ ಅಂತ ಸುಮ್ಮನಾದ್ವಿ. ಅವ್ರು ತೊಗೊಂಬರೋ ಸ್ವಲ್ಪ ಲೇಟ್ ಮಾಡಿದ್ರು. ಅಷ್ಟರಲ್ಲಿ ನಾನು ಇದು ಕರ್ಟನ್ಸ್ಗಳೆಲ್ಲ ಹಾಕೊಂಬಿಡೋಣ ತೊಗೊಂಬ ಅಂತಂದ್ವಿ. ಯಾಕಂದರೆ ಮಳೆ ಬರೋಂಗಾಗಿತ್ತು. ಸೊ ನಾನು ನಮ್ಮ ಇದಕ್ಕೆ ಮನೆಗೆ ಬರಬೇಕಾಗಿತ್ತಲ್ಲ, ಸೊ ಅದಕ್ಕೋಸ್ಕರ ಬೇಗ ಹಾಕೊಂಬಿಡೋಣ ಅಂತ ಅನ್ಕೊತ ಹಾಕ್ಕೊಂಡ್ವಿ. ಈಗ ಹಾಲಿಂದ ಹಾಕಿದ್ದೀವಿ. ಹಾಲಿಂಗ್ ಅಂದರೆ ನಾನೇ ಸೆಟ್ ಮಾಡಿದ್ದು, ನಾನು ಹಾಕ್ಕೊಳ್ತಾ ಬಂದುಬಿಟ್ಟೆ ಎಲ್ಲರಿಗೂ. ನೋಡಿ ನಮ್ಮ ಮನೆಯವ್ರು ಯಾವ ಥರ ಮಾಡ್ತಿದ್ದಾರೆ ನೋಡಿ, ಹಿಂಗಾಗಲಿ ಹಿಂಗೆ ತೋರಿಸ್ತೀನಿ, ಒಡಿಯೋದು ತೋರಿಸ್ತೀನಿ ಅಂತ ಹೇಳ್ತಾಯಿದ್ರು. ಸೊ ಅದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದೆ. ಇದೇನು ಸೀರಿಯಸ್ಸಾಗಿ ಹೊಡೆದಿರೋದಲ್ಲ, ಜಸ್ಟ್ ಜೋಕ್ಸ್ ಟೈಪ್ ಹೊಡೆದಿರೋದಷ್ಟೇ. ಸೊ ಇವಾಗ ಅವರು ಎಲ್ಲ ಸೆಟ್ ಮಾಡಿ ಕೊಡ್ತಾಯಿದ್ರು. ಆ್ಯಕ್ಚುಲಿ ನಾನು ಆ ಕಿಟಕಿಗಳ ಮುಂದೆನೇ ಎರಡೆರಡು ಕರ್ಟನ್ಸ್ನ ಹಾಕೊಂಬಂದ್ಬಿಟ್ಟಿದ್ದೆ. ಅದಕ್ಕೆ ಅವ್ರು ಸೆಟ್ ಮಾಡಿಕೊಡೋದಕ್ಕೆ ಈಸಿ ಆಯಿತು ಅಷ್ಟೇ. ಅದಕ್ಕೆ ಮುಂಚೆನೇ ನಾನು ಅಂದರೆ ಎಲ್ಲ ಬಕಲ್ಸ್ಗಳು ಏನೇನಿತ್ತು ಅದೆಲ್ಲ ಸೆಟ್ ಮಾಡಿದ್ದೆ. ಇಲ್ಲಿ ನಾನು ಇದಕ್ಕೆ ಖುಷಿಗೆ ಒಂದೊಂದು ಡ್ಯಾನ್ಸ್ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ಬತ್ತಿ ಎಲ್ಲ ತಂದುಕೊಟ್ರು. ಇವಾಗ ದೀಪ ಹಚ್ಕೊಂಬರೋಣ ಅಂತ ಹಚ್ಕೊತಾ ಇದ್ದೀನಿ. ಸದ್ಯಕ್ಕೆ ಬೆಳಗೋದು ಅದೆಲ್ಲ ಗೊತ್ತಿಲ್ಲ ಎಲ್ಲೆಲ್ಲಿ ಇಟ್ಟಿದ್ದಾರೆ ಅಂತ, ಗಂಟೆ ಎಲ್ಲ. ಸದ್ಯಕ್ಕೆ ನಂದು ಎಲ್ಲನೂ ಕೆಲಸ ಆಗಿತ್ತು. ದೀಪ ಹಚ್ಚೋದು ಒಂದಿತ್ತು ಅಂತ ಹಚ್ಬಿಡ್ತಾ ಇದ್ದೀನಿ. ದೀಪ ಹಚ್ಬಿಟ್ಟು ಊದ್ಗಡ್ಡಿ ಹಚ್ಚಿದ್ರೆ ಎಲ್ಲ ಆಗುತ್ತೆ ಅಂತ ಹಚ್ಕೊಂಡ್ಬಿಡ್ತಾ ಇದ್ದೀನಿ. ಹಾಗೆ ತೋರಿಸ್ತೀನಿ. ಇದೂ ಕೂಡ ಏನು ಇದು ಹೇಳ್ತಾರೆ ಅದನ್ನು ಕೂಡ ಹಚ್ಚಿರಲಿಲ್ಲ. ಸೊ ಅದನ್ನು ಹಚ್ಕೊಂಡಿದ್ದೀನಿ. ನೋಡಿ, ಇಲ್ಲೂ ಕೂಡ ವಿಭೂತಿ ಎಲ್ಲ ಹಚ್ಚಿ ಆಗಿದೆ. ಸೊ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಆಗಿಬಿಟ್ಟಿದೆ, ಏನೂ ಕೆಲಸ ಬಾಕಿ ಇಲ್ಲ. ಅದಾದಮೇಲೆ ಇದೊಂದು ಸ್ಟಿಕ್ ತೋರಿಸಿದ್ನಲ್ಲ, ಸ್ಟಿಕ್ ಒಂಥರಾನೇ ಚೆನ್ನಾಗಿ ಬರ್ತಾಯಿದೆ ಫ್ರೇಗ್ರೆನ್ಸು. ನೋಡಿ, ಇಲ್ಲಿ ಅಡುಗೆ ಮನೆ ಎಲ್ಲ ಫುಲ್ಲು ಇದಾಗಿಬಿಟ್ಟಿತ್ತಲ್ಲ, ಶಿಂಕ್ ತುಂಬೋಗಿತ್ತಲ್ಲ. ಸೊ ಅದೊಂದು ಸೈಡಲ್ಲಿ ಟೈಲ್ಸ್ ಒಂದು ಆ್ಯಸಿಡ್ ವಾಶ್ ಮಾಡಿಸ್ಬೇಕು. ಅದು ಬಿಟ್ಟರೆ ಎಲ್ಲನೂ ಕ್ಲೀನಾಗಿ ಆಗಿದೆ. ಸೊ ಅವ್ರಿಗೆ ಒಬ್ಬರೇ ಇರೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿದ್ದಾರೆ, ಜಾಸ್ತಿ ಏನೂ ಇಟ್ಕೊಳಕ್ಕೆ ಹೋಗಿಲ್ಲ ಸಾಮಾನುಗಳು. ಸೊ ಇಷ್ಟು ಅಡುಗೆ ಮನೆ ಸದ್ಯದಲ್ಲಿ ಇರೋ ಅಂಥದ್ದು. ಮತ್ತು ನಾನು ನಿಮಗೆ ಕರ್ಟನ್ಸು ಡೈನಿಂಗ್ ಹಾಲ್ದು ಎಲ್ಲ ತೋರಿಸಿರಲಿಲ್ಲ, ಕರ್ಟನ್ಸ್ಗಳು ಯಾವ ರೀತಿ ಇದೆ ಅಂತ. ಸೊ ಅದಕ್ಕೆ ತೋರಿಸ್ತಾ ಇದ್ದೀನಿ. ಡೈನಿಂಗ್ ಹಾಲ್ ಕೂಡ ಎಲ್ಲ ಕರ್ಟನ್ಸ್ಗಳು ಹಾಕಿದೆ. ಹಾಗೆಯೇ ಇದು ಹೊರಗೆ ಬರಬೇಕಾದ್ರೆ ಕೂಡ ಇದು ಕರ್ಟನ್ ಹಾಕಿದ್ದೀನಿ. ಇದು ನೀವು ಆಲ್ರೆಡಿ ನೋಡೇ ಇದ್ದೀರಾ. ಮತ್ತು ಇದೊಂದು ಪೈಪ್ ಎಲ್ಲೂ ಸಿಗಲಿಲ್ಲ, ನಾವು ಒಟ್ಟಿಗೆ ಇಟ್ಟಿದ್ವಿ ಪೈಪು. ಸೊ ಅದನ್ನು ಸಿಗಲಿಲ್ಲ ಅಷ್ಟೇ. ಮತ್ತು ಇಲ್ಲೂ ಕೂಡ 2 ಹಾಕಿದ್ದೀನಿ. ಮತ್ತು ಇಲ್ಲೂ ಕೂಡ ಒಂದು ಕರ್ಟನ್ ಹಾಕಬೇಕಾಯಿತು ಅಂದಲ್ಲ, ಸೊ ಅದನ್ನು ಕೂಡ ಹಾಕಿದ್ದೀನಿ. ಇದು ನೋಡಿ, ಜಾಸ್ತಿ ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ ಆ ರೂಮ್ನ. ಕೆಲವು ಅಂದರೆ ಸ್ಟೋರ್ ರೂಮ್ ಆಗಿರೋದ್ರಿಂದ ಕೆಲವು ಮಾತ್ರ ಕ್ಲೀನ್ ಮಾಡ್ಕೊಂಡಿರೋದು. ಇದು ಒಂದು ಸಿಂಗಲ್ಲು ಕಿಟಕಿ ಇದೆ. ಸೊ ಇದೊಂದು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅಂದರೆ ಕರ್ಟನ್ಸ್ ಎಲ್ಲ ಹಾಕ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಕರ್ಟನ್ಸ್ ಎಲ್ಲ ಹಾಕಿರೋದು. ಮತ್ತು ಇದನ್ನು ಕೂಡ ನಾನು ಆಲ್ರೆಡಿ ವಿಡಿಯೋದಲ್ಲಿ ತೋರಿಸಿದೆ, ಡ್ಯಾನ್ಸ್ ಮಾಡ್ತಿದ್ನಲ್ಲ ಅದರಲ್ಲಿ. ಸೊ ಇದು ಒಂದು ಪೈಪ್ ಸಿಗಲಿಲ್ಲ. ನಾನು ಸುಮಾರು ಸತಿ ಹುಡುಕ್ತೆ, ಎಲ್ಲ ಕಾಂಪೌಂಡಲ್ಲಿ ಅಲ್ಲಿ ಇಲ್ಲಿ ಎಲ್ಲೋ ಮಿಸ್ ಆಗಿಬಿಟ್ಟಿದೆ. ಅಂದರೆ ಮನೆ ಒಳಗೆ ಮಿಸ್ ಆಗಿರೋದು, ಎಲ್ಲೂ ಹೋಗಿಲ್ಲ. ಸೊ ಇದು ಹೊರಗಡೆಯಿಂದ ಲುಕ್ಕು ತೋರಿಸ್ತಾ ಇದ್ದೀನಿ. ಇದು ವಾಶ್ ಮಾಡೋದೆಲ್ಲ ಅಲ್ಲೇ ಹಾಕಿದ್ದೀವಿ. ಆ್ಯಕ್ಚುಲಿ ವಾಶ್ ಮಾಡೋದೆಲ್ಲನೂ ಮನೆ ಮುಂದೆನೇ ಹಾಕ್ಸಿದ್ದಾರೆ. ಸೊ ನೋಡಿ, ಇದು ಒಳಗಡೆ ಈ ಥರ ಡಾಟ್ಸ್ ಬಿದ್ದಿತ್ತು. ಇದೆಲ್ಲ ಕ್ಲೀನಾಗಿ ಕ್ಲಿಯರ್ ಮಾಡ್ಕೊತ ನಾವು ನೀಟಾಗಿ ಮಾಡ್ಕೊಂಡಿದ್ದೀವಿ. ಸೊ ಹೊರಗಡೆನೂ ಅದೇ ಥರನೇ ಮಾಡ್ಕೋಬೇಕಾಗಿತ್ತು. ಈವನ್ ಟೇಬಲು ಕೂಡ ಅದೇ ಥರನೇ ಇತ್ತು. ಸೊ ಅದಕ್ಕೆ ಇನ್ನೊಂದು ಸತಿ ಯಾವಾಗಾದ್ರೂ ಮಾಡಿದ್ರಾಗುತ್ತೆ, ಅಥವಾ ಡೇ ಬೈ ಡೇನೇ ಹೋಗುತ್ತೆ ಬಿಡು ಅಂತ ಹಾಗೇ ಸುಮ್ಮನೆ ಆದ್ವಿ. ಯಾಕಂದರೆ ತುಂಬ ಕೆಲಸಗಳು ಒಳಗಡೆ ಇದ್ದಿದ್ದರಿಂದ, ಇಂಚಿಂಚು ಕೂಡ ತೊಳೆದಿರೋದ್ರಿಂದ ನಮಗೆ ಅಷ್ಟೊಂದು ಕೆಲಸ ಮಾಡೋದಕ್ಕೆ ಆಗಲಿಲ್ಲ.
ಸೊ ಇವಾಗ ಈ ಮನೆ ಎಲ್ಲ ಲುಕ್ ಹೊರಗಡೆಯಿಂದ ತೋರಿಸ್ತೀನಿ, ಯಾವ ರೀತಿ ಇದೆ ಕಾಣಿಸುತ್ತೆ ನಮ್ಮ ಮನೆ ಅಂತ. ಆಲ್ರೆಡಿ ನಾನು ಫೋಟೋಸಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೆ. ನನಗೆ ಅನಿಸ್ತು ಸ್ಟಾರ್ಟಿಂಗ್ ಫೋಟೋಸಲ್ಲಿ ಅಪ್ಲೋಡ್ ಮಾಡಿದ ಬರೀ ಗೇಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಈಗ ಸ್ವಲ್ಪ ಗೇಟ್ ತೆಗೆದ್ರೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ ಈ ಜಾಗದ ಇದೆಯಲ್ಲ, ಈ ಜಾಗ ಸ್ವಲ್ಪ ಕ್ಲೀನ್ ಮಾಡಿಸ್ಬಿಟ್ಟು ಇಲ್ಲೆಲ್ಲ ಸ್ಲ್ಯಾಬ್ ಹಾಕ್ಸ್ತಾರಂತೆ. ಅದೊಂದು ಸ್ವಲ್ಪ ಪೆಂಡಿಂಗ್ ಇದೆ, ಮತ್ತು ಆ್ಯಸಿಡ್ ವಾಶ್ ಕೂಡ ಪೆಂಡಿಂಗ್ ಇದೆ. ಅದೆರಡೂ ಮಾಡಿಸಿದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಇವಾಗ ನಮ್ಮ ಗಿಡದಲ್ಲೇ ಹೂವು ಬಿಟ್ಟಿದ್ರು ಕೂಡ ಹೊರಗಡೆಯಿಂದ ತಂದಿದ್ದು, ಎದುರುಗಡೆ ಮನೆ ಇದ್ರಲ್ಲ ಅಲ್ಲಿಂದ ತಂದಿದ್ದು. ನೋಡಿ ಇದು ಮಣಿದು ಹಾರ. ಆ್ಯಕ್ಚುಲಿ ನಾನು ಅವಾಗಿದ್ನಲ್ಲ ಆ ಟೈಮಲ್ಲಿ ತೊಗೊಂಡಿದ್ದು ಇನ್ನೂ ಇದೆ. ಸೊ ಅದನ್ನು ವಾಶ್ ಮಾಡಿ ಹಾಕಿದ್ರು ನಮ್ಮ ಮನೆಯವರು. ಈ ಫೋಟೋಗೂ, ಈ ದೊಡ್ಡ ಫೋಟೋಗೂ ಮತ್ತು ಈ ಕಡೆ ಫೋಟೋ ಇದೆಯಲ್ಲ ಅವೆರಡಕ್ಕೆ ಹಾಕೋದಕ್ಕೆ ಅಂತ ತಂದಿದ್ರು. ಸೊ ಇದಿಷ್ಟು ಅದಾದಮೇಲೆ ನಾವು ಹಾಕೇ ಬಂದಿದ್ದು ಬಿಡಿ, ಅದೇನು ಸಡನ್ನಾಗಿ ಹಾಗೇ ಬರಲಿಲ್ಲ. ಇನ್ನೇನು ನಾವು ಮಾಡ್ಕೊಂಬಂದಿರೋ ತಿಂಡಿನೆಲ್ಲ ಸ್ವಲ್ಪ ತಿಂದರು. ಅದಾದಮೇಲೆ ವಾಪಸ್ ಇಟ್ಬಿಟ್ಟು, ಅಂದರೆ ಎಲ್ಲ ಅವ್ರವ್ರ ಬಾಕ್ಸ್ಗೆ ಇಟ್ಬಿಟ್ಟು ನಾವು ಇನ್ನೇನು ಹೊರಡ್ತಾ ಇದ್ದೀವಿ. ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.